Good morning. I welcome you all to this learning management system. In this first session of learning management system, I'll be discussing about aldehydes and ketones. This aldehydes and ketones chapter is prescribed by the Bangalore University for the BSc undergraduate students. So in this session, we'll be discussing about introduction, nomenclature of aldehydes and ketones. So aldehydes and ketones are carbonyl compounds which contain CO double bond in them. The CO double bond group is called as carbonyl group. So aldehydes and ketones ನಾವು carbonyl compounds ಅಂತ ಕರಿತೀವಿ. ಯಾಕೆ ಅಂದರೆ ಇವರಲ್ಲಿ ಕಾರ್ಬೋನಿಲ್ ಗ್ರೂಪ್ ಇರೋದ್ರಿಂದ ಕಾರ್ಬೋನಿಲ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಏನಪ್ಪ ಇದು ಕಾರ್ಬೋನಿಲ್ ಗ್ರೂಪ್ ಅಂದರೆ ಸಿ ಡಬಲ್ ಬಾಂಡ್ ಓ ಗ್ರೂಪ್ನ ಕಾರ್ಬೋನಿಲ್ ಗ್ರೂಪ್ ಅಂತ ಕರಿತೀವಿ. ಸೊ ದೇ ಹ್ಯಾವ್ ದ ಜನರಲ್ ಫಾರ್ಮುಲಾ CnH2nO. So in the slide you can see the general representation of an aldehyde or a ketone. So ಇಲ್ಲಿ RC double bond OH, this is aldehyde. RCO R prime is the ketone. So carbonyl ಗ್ರೂಪ್ಗೆ ಎರಡು ಸೈಡು ಅಲ್ಕೈಲ್ ಅಥವಾ ಅರೈಲ್ ಗ್ರೂಪ್ ಅಟ್ಯಾಚ್ ಆಗಿದ್ದರೆ ಅವನ್ನ ಕೀಟೋನ್ಸ್ ಅಂತ ಕರಿತೀವಿ. ಕಾರ್ಬೋನಿಲ್ ಗ್ರೂಪ್ಗೆ ಒಂದು ಸೈಡ್ ಅಲ್ಕೈಲ್ ಗ್ರೂಪ್ ಇನ್ನೊಂದು ಸೈಡು ಹೈಡ್ರೋಜನ್ ಆಟಮ್ ಅಟ್ಯಾಚ್ ಆಗಿದ್ದರೆ ಅದನ್ನು ಆಲ್ಡಿಹೈಡ್ಸ್ ಅಂತ ಕರಿತೀವಿ. You can see here the general representation of aldehyde. So R stands, it is represented as RCHO. R stands for an alkyl or aryl group. The carbonyl carbon is bonded to hydrogen atom on one side, and on other side you might have an alkyl or aryl group. So acetaldehyde consider ಮಾಡಿದಾಗ carbonyl ಗ್ರೂಪ್ಗೆ ಒಂದು ಸೈಡು ಮಿಥೈಲ್ ಗ್ರೂಪ್ ಇದೆ, ಇನ್ನೊಂದು ಸೈಡ್ ಹೈಡ್ರೋಜನ್ ಆಟಮ್ ಇದೆ. ಬೆನ್ಸಾಲ್ಡಿಹೈಡ್ ತೊಗೊಂಡಾಗ ಕಾರ್ಬೋನಿಲ್ ಗ್ರೂಪ್ಗೆ ಒಂದು ಸೈಡು C6H5 ದಟ್ ಈಸ್ ದ ಅರೈಲ್ ಗ್ರೂಪ್ ಇದೆ, ಇನ್ನೊಂದು ಕಡೆ ಹೈಡ್ರೋಜನ್ ಆಟಮ್ ಇದೆ. ಸೊ ದೀಸ್ ಆರ್ ದ ಟೂ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಆಫ್ ಆಲ್ಡಿಹೈಡ್ಸ್. ಕಮಿಂಗ್ ಟು ದ ಕೀಟೋನ್ಸ್, ಕೀಟೋನ್ಸ್ ಆರ್ ರೆಪ್ರೆಸೆಂಟೆಡ್ ಆಸ್ RC double bond O R prime. R and R prime are maybe alkyl groups or aryl groups. ಸೊ ದೀಸ್ alkyl groups ಒಂದು ಕಡೆ ಅಲ್ಕೈಲ್ ಗ್ರೂಪು ಇನ್ನೊಂದು ಸೈಡಲ್ಲಿ ಅರೈಲ್ ಗ್ರೂಪ್ ಅಟ್ಯಾಚ್ ಆಗಿರ್ಬೋದು, ಇಲ್ಲ ಎರಡೂ ಕಡೆ ಅಲ್ಕೈಲ್ ಗ್ರೂಪ್ಸ್ ಅಥವಾ ಅರೈಲ್ ಗ್ರೂಪ್ಸ್ ಅಟ್ಯಾಚ್ ಆಗಿರ್ಬೋದು. ಸೊ ದೀಸ್ ಅಲ್ಕೈಲ್ ಆರ್ ಅರೈಲ್ ಗ್ರೂಪ್ಸ್ ಮೇ ಬಿ ಸೇಮ್ ಆರ್ ಮೇ ಬಿ ಡಿಫ್ರೆಂಟ್. ಸೊ ಯು ಕ್ಯಾನ್ ಸಿ ದ ಎಕ್ಸಾಂಪಲ್ಸ್ ಆಫ್ ಫ್ಯೂ ಕೀಟೋನ್ಸ್ ಹಿಯರ್. ಬ್ಯೂಟನೋನ್ CH3CO C2H5. ಸೊ ಇಲ್ಲಿ ಕಾರ್ಬನಿಗೆ ಒಂದು ಸೈಡ್ ಮಿಥೈಲ್ ಗ್ರೂಪು ಇನ್ನೊಂದು ಸೈಡು C2H5 ಗ್ರೂಪ್ ಇದೆ. ಎರಡು ಅಲ್ಕೈಲ್ ಗ್ರೂಪ್ಸ್ ಅಟ್ಯಾಚ್ ಆಗಿದೆ. ಒಂದು ಅಲ್ಕೈಲ್ ಗ್ರೂಪ್ ಮಿಥೈಲ್ ಆಗಿದೆ, ಇನ್ನೊಂದು ಅಲ್ಕೈಲ್ ಗ್ರೂಪು ಈಥೈಲ್ ಗ್ರೂಪ್ ಆಗಿದೆ. ಸೊ ದಿಸ್ ಇಸ್ ಎ ಕೀಟೋನ್. ಕಮಿಂಗ್ ಟು ದ ಬೆಂಜೋಫಿನೋನ್, ಈ ಕಾರ್ಬನಿಲ್ ಗ್ರೂಪ್ಗೆ ಎರಡೂ ಸೈಡು ಎರಡು ಅರೈಲ್ ಗ್ರೂಪ್ ಸೇಮ್ ಅರೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ, ದಟ್ ಇಸ್ C6H5. ಸೊ ದಿಸ್ ಇಸ್ ಬೆಂಜೋಫಿನೋನ್. ಕಮಿಂಗ್ ಟು ದ ಅಸಿಟೋಫಿನೋನ್, ಕಾರ್ಬನಿಲ್ ಗ್ರೂಪ್ is attached to one side CH3 and another side it is attached to C6H5. ಸೊ ಕಾರ್ಬನಿಲ್ ಗ್ರೂಪ್ಗೆ ಎರಡೂ ಸೈಡು ಸೇಮ್ ಟೈಪ್ ಆಫ್ ಗ್ರೂಪ್ಸ್ ಅಟ್ಯಾಚ್ ಆಗಿದ್ರೆ, ಅಲ್ಕೈಲ್ ಅಥವಾ ಅರೈಲ್ ಗ್ರೂಪ್ಸ್ ಅಟ್ಯಾಚ್ ಆಗಿದ್ರೆ ಸಿಮೆಟ್ರಿಕ್ ಕೀಟೋನ್ಸ್ ಅಂತ ಕರಿತೀವಿ. ಸೊ ಕಾರ್ಬನಿಲ್ ಗ್ರೂಪ್ಗೆ ಅಲ್ಕೈಲ್ ಗ್ರೂಪ್ಸು ಅಥವಾ ಅರೈಲ್ ಗ್ರೂಪ್ ಡಿಫ್ರೆಂಟ್ ಆಗಿದರೆ ಅನ್ಸಿಮೆಟ್ರಿಕ್ ಕೀಟೋನ್ ಅಂತ ಕರಿತೀವಿ. ಸೊ ಬ್ಯೂಟನೋನ್ is an example of unsymmetrical ketone. Benzophenone is an example of symmetrical ketone. Acetophenone is again an example of unsymmetrical ketone. So nomenclature, coming to the IUPAC nomenclature, aldehydes and ketones are usually named from their parent carboxylic acid. Coming to the IUPAC naming, we all know aldehydes and ketones in IUPAC name. For IUPAC naming we have to follow certain rules. By following that certain rules we can give or assign name to this organic compounds. So as far as IUPAC naming for aldehyde is considered, aldehydes are treated as derivatives of alkanes. ಆಲ್ಡಿಹೈಡ್ಸ್ನ ನಾವು ಆಲ್ಕೇನ್ಸ್ನ ಡರಿವೇಟಿವ್ ಆಗಿ ಕನ್ಸಿಡರ್ ಮಾಡ್ತೀವಿ. ದ ಆಲ್ಕೇನ್ಸಲ್ಲಿ ಇರ್ತಕ್ಕಂಥ ಲಾಸ್ಟ್ ಲೆಟರ್ ಇನ ತೆಗೆದುಬಿಟ್ಟು ALನ ರಿಪ್ಲೇಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈ ಸ್ಲೈಡಲ್ಲಿ ನೋಡ್ಬೋದು, ಫಾರ್ಮಾಲ್ಡಿಹೈಡ್ ಕಾಮನ್ ನೇಮು
formaldehyde HCHO. It is derived from the acid formic acid, that is why its name is formaldehyde. ಸೊ ಇಲ್ಲಿ ಕರೆಸ್ಪಾಂಡಿಂಗ್ ಆಲ್ಕೇನ್ ಯಾವುದಪ್ಪ ಅಂದರೆ CHCHOಗೆ ಮೀಥೇನ್. ಮೀಥೇನಲ್ಲಿರ್ತಕ್ಕಂಥ ಲಾಸ್ಟ್ ಲೆಟರ್ ಇನ ತೆಗೆದುಬಿಟ್ಟು ವಿ ಹ್ಯಾವ್ ರೀಪ್ಲೇಸ್ಡ್ ವಿತ್ AL and the IUPAC name for HCHO, that is formaldehyde, is methanol. And for CH3CHO, this aldehyde is derived from the acetic acid, so its name is acetaldehyde. IUPAC name is ethanol because you have two carbon atoms, the corresponding alkane is ethane, replace the last letter E by AL, you get ethanol. Similarly, in case of propionaldehyde, which is derived from the acid propionic acid, CH3CH2, CHO is the formula for propionaldehyde. In propionaldehyde, you have three carbon atoms, corresponding alkane is propane, replace the last letter E by AL, you get propanol. So similarly, valeric acid is the carboxylic acid for the aldehyde valeraldehyde. Valeraldehyde is a 5 carbon aldehyde, so the corresponding alkane is pentane, replace the last letter E, you get pentanol. So these are the few examples. Coming to the C6H5CHO benzaldehyde, its name is benzaldehyde. It is derived from the acid benzoic acid. So cyclic and aromatic aldehydes are named as cyclic alkane or aryl substituted carbaldehyde. Cyclic ಅಥವಾ ಅರೋಮ್ಯಾಟಿಕ್ cyclic aldehydes ಇದ್ದರೆ ನಾವು ಅದನ್ನು ಕಾರ್ಬಾಲ್ಡಿಹೈಡ್ಸ್ ಅಂತ ಕರಿತೀವಿ. ಅರೋಮ್ಯಾಟಿಕ್ ಆಲ್ಡಿಹೈಡ್ಸ್ ಅರೈಲ್ ಸಬ್ಸ್ಟಿಟ್ಯೂಟೆಡ್ ಕಾರ್ಬಾಲ್ಡಿಹೈಡ್ಸ್ ಅಂತ ಕರಿತೀವಿ. ಸೊ ಕೀಟೋನ್ಸ್ಗೆ ಬರೋದಾದರೆ, ಕೀಟೋನ್ಸ್ ಆರ್ ಆಲ್ಸೋ treated as derivatives of alkanes, but the last letter here E is replaced by ONE. The suffix is given ONE, on. You can see in the example CH3COCH3. This is the common name of this compound is acetone. Since it contains 3 carbon, we give propane. The corresponding alkane is propane. Drop the letter E and add ONE, it becomes propanone. Similarly, in case of CH3CO CH2 CH3, that is methyl ethyl ketone. One side ಈ ಕೀಟೋನಿಕ್ ಕಾರ್ಬನ್ಗೆ ಒಂದು ಕಡೆ ಮಿಥೈಲ್ ಗ್ರೂಪ್ ಇದೆ, ಇನ್ನೊಂದು ಸೈಡಲ್ಲಿ ಈಥೈಲ್ ಗ್ರೂಪ್ ಅಟ್ಯಾಚ್ ಆಗಿರೋದ್ರಿಂದ ಇದನ್ನು ಈಥೈಲ್ ಮಿಥೈಲ್ ಕೀಟೋನ್ ಅಂತ ಕರಿತೀವಿ. ಸಿನ್ಸ್ ದಿಸ್ ಈಥೈಲ್ ಮಿಥೈಲ್ ಕೀಟೋನ್ ಅಂತ ಕರಿತೀವಿ. ಇದರಲ್ಲಿ 4 ಕಾರ್ಬನ್ ಆಟಮ್ಸ್ ಇದೆ. ಸೊ ಕರೆಸ್ಪಾಂಡಿಂಗ್ ಆಲ್ಕೇನ್ ಇಸ್ ಬ್ಯೂಟೇನ್. ಡ್ರಾಪ್ ದ ಲೆಟರ್ ಇ ಆ್ಯಂಡ್ ಆ್ಯಡ್ ONE. ಇಲ್ಲಿ it can be called as butane 2-one or 2-butanone because the number 2 is denoted because the ketonic carbon is present at the position number 2. ನಮಗೆಲ್ಲರಿಗೂ ಗೊತ್ತಿದೆ IUPAC nomenclature ಮಾಡಬೇಕಂದ್ರೆ ಫಸ್ಟು ಲಾಂಗೆಸ್ಟ್ ಕಾರ್ಬನ್ ಚೈನ್ ಸೆಲೆಕ್ಟ್ ಮಾಡ್ಕೋಬೇಕು, ಆ್ಯಂಡ್ we have to give numbering to the longest carbon chain, and while giving numbering we have to make sure that the substituent attached carbon should get less number. ಸೊ ಇಲ್ಲಿ ಸಬ್ಸ್ಟಿಟ್ಯೂಯೆಂಟ್ ಯಾವುದು ಇಲ್ಲದೆ ಇರೋದ್ರಿಂದ ದ ಫಂಕ್ಷನಲ್ ಗ್ರೂಪ್ ಇರ್ತಕ್ಕಂಥ ಕಾರ್ಬನ್, ದಟ್ ಈಸ್ ದ ಕೀಟೋನಿಕ್ ಕಾರ್ಬನ್, ಕಡಿಮೆ ನಂಬರ್ ಬರಬೇಕಾದ್ರೆ ಇಟ್ ಶುಡ್ ಬಿ ಗಿವನ್ ನಂಬರಿಂಗ್ ಫ್ರಮ್ ಲೆಫ್ಟ್ ಹ್ಯಾಂಡ್ ಸೈಡ್, ದೆನ್ ಯು ಗೆಟ್ 2 for this ketonic carbon, that is butane 2-one. That is why it is butane 2-one. Similarly, CH3CO CH2 CH2 CH3 methyl propyl ketone. ಇಲ್ಲಿ ಮಿಥೈಲ್ ಪ್ರೊಪೈಲ್ ಕೀಟೋನಲ್ಲಿ ಏನಾಗಿದೆ ಅಂದರೆ, ಒಂದು ಸೈಡು ಕೀಟೋನಿಕ್ ಗ್ರೂಪ್ಗೆ ಒಂದು ಸೈಡು, ದ ಕಾರ್ಬೋನಿಲ್ ಗ್ರೂಪ್ಗೆ ಒಂದು ಸೈಡು ಮಿಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ, ಇನ್ನೊಂದು ಸೈಡು ಪ್ರೊಪೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ಒಟ್ಟು 5 ಕಾರ್ಬನ್ಸ್ ಇರೋದ್ರಿಂದ ಕರೆಸ್ಪಾಂಡಿಂಗ್ ಆಲ್ಕೇನ್ ಇಸ್ ಪೆಂಟೇನ್. ದ ಕೀಟೋನಿಕ್ ಕಾರ್ಬನ್ ಇಸ್ ಪ್ರೆಸೆಂಟ್ ಅಟ್ ದ ಪೊಸಿಷನ್ ನಂಬರ್ 2, ಸೊ ಪೆಂಟಾನ್ 2-one, ಅಥವಾ ಯು ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ 2-pentanone. So coming to the next compound, acetophenone.
In the acetophenone, one side you have a aryl group, that is C6H5 group. On the other side it is having CH3 group, that is the alkyl group. So CH3CO ಇದಕ್ಕೆ ಕರೆಸ್ಪಾಂಡಿಂಗ್ ಆಲ್ಕೇನ್ ಯಾವುದು ಅಂತ ನೋಡಿದ್ರೆ ಈಥೇನ್, 2 ಕಾರ್ಬನ್ ಇರೋದು. ಸೊ ಈಥೇನಿಗೆ ಫಿನೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಫಿನೈಲ್ ಈಥೇನ್ ಲಾಸ್ಟ್ ಲೆಟರ್ ಇನ ಡ್ರಾಪ್ ಮಾಡಿಬಿಟ್ಟು ON ಹಾಕಿದ್ರೆ ಫಿನೈಲ್ ಎಥನಾನ್. ಬೆನ್ಜೋಫಿನೋನಲ್ಲಿ C6H5CO C6H5. In this benzophenone, the carbonyl group is flanked by 2 C6H5 groups on either sides. So CO group ಒಂದು ಕಾರ್ಬನ್ ಇದೆ, ಒಂದೇ ಒಂದು ಅರೈಲ್ ಗ್ರೂಪ್ನ ಬಿಟ್ಟರೆ ಒಂದೇ ಕಾರ್ಬನ್ ಇದೆ, ಕಾರ್ಬೊನಿಲ್ ಕಾರ್ಬನ್, ದಟ್ ಈಸ್ ದ ಕಾರ್ಬೊನಿಲ್ ಕಾರ್ಬನ್. ಸೊ ಕರೆಸ್ಪಾಂಡಿಂಗ್ ಆಲ್ಕೇನ್ ಇಸ್ ಮೀಥೇನ್. 2 ಫಿನೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ, ಡೈಫಿನೈಲ್, ಮೀಥೇನ್. ಲಾಸ್ಟ್ ಲೆಟರ್ ಡ್ರಾಪ್ ದ ಲೆಟರ್ E and replace with ONE, that is diphenyl methanol. So this is about examples of aldehydes and ketones. So we have to make sure that while giving numbering, the ketonic carbon should get the least number possible, and root word should be related to the highest number of carbon atom parent chain. ಅಂದರೆ ಕಾರ್ಬನ್ ಚೈನಲ್ಲಿ ಎಷ್ಟು ಮ್ಯಾಕ್ಸಿಮಮ್ number of carbon atoms ಇದೆಯೋ that should be taken as root word. So this is about the nomenclature with few examples. So in this session we have discussed about aldehydes and ketones. To recollect, aldehydes and ketones are organic compounds which contain carbonyl group. Carbonyl group is C double bond O group. So aldehydes and ketones are together, they are called as carbonyl compounds. Coming to the general structure, aldehydes is represented as RCHO, ketones is represented by RCO R prime. So we saw few examples and their IUPAC nomenclature and few examples of aldehydes and ketones. Thank you.